ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಕೃತಿಕಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ಬ್ಲಾಗಲ್ಲಿ ಬಂದು ಒಂದು 2 ದಿನದ್ದು ಬ್ಲಾಗು ಕಂಟಿನ್ಯೂಷನ್ ಆಗಿರುತ್ತೆ. ಇದು ಬಂದು ಹಸುಗಳನ್ನ ಮೇಯ್ದಕ್ಕೆ ಬಿಟ್ಟಿದ್ದೀವಿ. ತುಂಬ ದಿನ ಆದಮೇಲೆ 2 ತಿಂಗಳಾಗಿತ್ತು ಕಟ್ಟಾಕಿ. ಇವಾಗ ಒಂದೆರಡು ಮಳೆ ಬಿತ್ತಲ್ವಾ, ಮಳೆ ಬಿದ್ದಿದ್ದರಿಂದ ಸ್ವಲ್ಪ ಹುಲ್ಲು ಹಸುಗಳು ಬಾಯಿಗೆ ಸಿಕ್ಕೋಂಗಿದೆ. ಹಂಗಾಗಿ ಬಿಟ್ಟಿದ್ದೀವಿ. ಅದು ಅಲ್ಲದೆ ರಾಗಿ ಹುಲ್ಲು ಇನ್ನು ಸ್ವಲ್ಪ ಇದೆ, ಖಾಲಿಯಾಗ್ಬಿಡ್ತು ಎಲ್ಲನೂ. ಜೋಳ ಕಡ್ಡಿ ಬೇರೆ ಇನ್ನೂ ಚಿಕ್ಕದಲ್ವಾ, ಇವಾಗಲೇ ಕೊಯ್ದು ಹಾಕಿದ್ರೆ ಬೇಗ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ನಮ್ಮ ಹಸುಗಳು ಬಿಟ್ಟಿದ್ದೇ ತಡ ಜಂಪ್ ಮಾಡಿಕೊಂಡು ಓಡೋಗಿ ಕುಣಿದ್ಲಾಡಿ ಎಲ್ಲ ಮಾಡಿ ಇವಾಗ ಮೇಯಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಅವಕ್ಕೂ ಒಂಥರ ಕಟ್ಟಾಕಿ ಜಾಗದಲ್ಲೇ ಇದು ಒಂಥರ ಕಾಲೆಲ್ಲ ಇದಾಗ್ಬಿಟ್ಟಿತ್ತೋ ಏನೋ ಗೊತ್ತಿಲ್ಲ, ಬಿಟ್ಟಿದ್ದೇ ತಡ ಫುಲ್ಲು ಓಡ್ಕೊಂಡು ಬಂದ್ವು ಅಲ್ಲಿಂದ ಒಂದೇ ಸಮಕ್ಕೆ. ಸಾಕಾಯ್ತೇನೋ, ಇವಾಗ ಮೇಯಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ, ನೋಡ್ತಾ ಇರ್ಬೋದು. ಇನ್ನು ಇಲ್ಲಿ ಸ್ಕೂಲು ಕಾಂಪೌಂಡ್ ಇದು, ಆ ಕಾಂಪೌಂಡ್ ಒಳಗಡೆ ಮರ ಬೆಳೆಸಿರೋದದು. ಈ ಮರ ನೋಡಿದ ತಕ್ಷಣ ನನಗೆ ಹಳೆಯದು ನಮ್ಮ ಚಿಕ್ಕ ಮಕ್ಕಳ ಬಾಲ್ಯ ಎಲ್ಲ ಸ್ವಲ್ಪ ಜ್ಞಾಪಕ ಬಂತು. ಏನು ಗೊತ್ತಾ, ಇದು ಕತ್ತಿಕಾಯಿ ಅಂತ ಹೇಳ್ತಾ ಇದ್ವಿ. ಈ ಮರದಲ್ಲಿ ಬಿಡುತ್ತಲ್ವ ಕಾಯಿ, ಆ ಕಾಯಿ ಮತ್ತು ಹೂವು ಎಲ್ಲನೂ. ಆ ಕಾಯಿನ ಕಿತ್ತಿ ಕಲ್ಲಲ್ಲಿ ಜಜ್ಜಿಬಿಟ್ಟು ಒಳಗಡೆ ಒಂಥರ ಬೀಜ ಸಿಕ್ಕಿದ್ರೆ ಅದರೊಳಗಡೆ ರಬ್ಬರ್ ಥರ ಬರ್ತಾಯಿತ್ತಲ್ಲ, ಅದನ್ನೆಲ್ಲ ಗೊತ್ತಿಲ್ದಿರ ತಿಂತಾಯಿದ್ವಿ ನಾವು. ಆದರೆ ಸ್ವೀಟಾಗಿರೋದು ಗೊತ್ತಿಲ್ಲ ಏನು ತಿಂತಾಯಿದ್ವಿ. ಮತ್ತು ಈ ಹೂವು ಇದೆಯಲ್ಲ, ಆವಾಗ ಮದುವೆಗಳು ಮಾಡಿದ್ರೆ ಚಪ್ಪರ ಹಾಕಿದ್ರೆ ಚಪ್ಪರಾಗೆ ಡೆಕೋರೇಷನ್ ಅಂತ ಇವಾಗ ಎಷ್ಟೆಷ್ಟು ಕಾಸ್ಟ್ಲಿ ಎಲ್ಲ ಡೆಕೋರೇಷನ್ ಮಾಡಿಸ್ತಾರಲ್ವ. ಆದರೆ ಆವಾಗೆಲ್ಲ ನಾವು ಚಿಕ್ಕ ಮಕ್ಕಳಲ್ಲಿ ಮದುವೆಗಳು ಮಾಡೋವಾಗ ಚಪ್ರಕ್ಕಂತ ಇದೇ ಹೂವಲ್ಲಿ ಡೆಕೋರೇಷನ್ ಮಾಡ್ತಾಯಿದ್ರು. ಎಲ್ಲ ಈ ಹೂವು ಕೊಂಬೆ ಥರ ಕಿತ್ಕೊಂಡು ನೇತಾಡಿ ಬಿಟ್ಟಿರೋರು. ಅದನ್ನೆಲ್ಲ ಜ್ಞಾಪಿಸ್ಕೊಂಡೆ ನಾನು. ಇವಾಗ ಅದೇ ಮರದ ಕೆಳಗಡೆ ಉಸ್ತಿಕಾಯಿ ಗಿಡ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು. ಎಳೆಯದಾಗಿದೆ, ತುಂಬ ಈ ಗಿಡದ ತುಂಬ ಬಿಟ್ಟಿತ್ತು ಕಾಯಿ. ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ, ಶುಗರು, BP ಮತ್ತು ಗ್ಯಾಸ್ಟ್ರಿಕ್ಕಿಗೆಲ್ಲ ಒಳ್ಳೆಯದು. ನಮ್ಮ ಮನೇಲಿ ಮಕ್ಕಳು ಪಲ್ಯ ಮಾಡಿದ್ರೆ ತಿನ್ನಲ್ಲ, ಸಾಂಬಾರಿಗೆ ಕೊಯ್ದು ಹಾಕಿದ್ರೆ ಒಂದು ಸ್ವಲ್ಪ ತಿಂತಾರೆ. ಹಂಗಾಗಿ ನಾನು ಜಾಸ್ತಿನೇ ಸಾಂಬಾರು ಮಾಡೋದು. ಆಮೇಲೆ ಅದನ್ನು ಕಿತ್ಕೊಬಂದ್ಬಿಟ್ಟು ಇಲ್ಲಿ ಮರದ ಕೆಳಗಡೆ ಕೂತ್ಕೊಂಡು ನಮ್ಮ ಮಗಗೆ ಹೇಳ್ತಾಯಿದ್ದೀನಿ, ಈ ಥರ ಎಲ್ಲ ಫಸ್ಟ್ ನಾವು ಮಾಡ್ತಾಯಿದ್ವಿ ಅಪ್ಪು ಅಂತ ಹೇಳ್ಬಿಟ್ಟು. ಇವಾಗ ನನಗೆ ಅದೆಲ್ಲ ಜ್ಞಾಪಕ ಬಂತು. ನೀವು ಯಾರೆಲ್ಲ ಈ ಥರ ಮಾಡಿದ್ದೀರ ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಇನ್ನು ನಮ್ಮ ಮನೆಯವರು ಹೇಳಿದ್ರು, ಮನೆಗೆ ಹೋಗಿ 3 ಗಂಟೆಗೆ ಬನ್ನಿರಿ, ಹಸುಗಳು ಹೊಡ್ಕೊಂಡು ಬರ್ತೀನಿ ಆವಾಗ ಕಟ್ಟಾಕೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ನಾವು ಮನೆಗೆ ಹೋಗಿ ಟೈಮ್ ಆಯಿತು ಅಂತೇಳಿ ಬಂದ್ವಿ. ಬೂಸ ಮುಟ್ಟೆ ತಂದಿದ್ರು ಮನೆ ಹತ್ರ, ಮಳೆ ಬೀಳ್ತಾಯಿದೆ ಅಂತ ಹೇಳ್ಬಿಟ್ಟು. ಅವ್ರು ಬೆಳಗ್ಗೆ ಎತ್ಕೊಂಬಂದಿರಲಿಲ್ಲ, ನೆಂದೋಗುತ್ತೆ ಬೂಸ ಮುಟ್ಟೆ ಅಂತ ಹೇಳ್ಬಿಟ್ಟು. ನಾವೇ ಬರೋವಾಗ ಏನೋ ಸರ್ಕಸ್ ಮಾಡ್ಕೊಂಡು ಎತ್ಕೊಂಬಂದ್ವಿ. ನಮ್ಮ ಮಗ ಇದ್ದಾನಲ್ಲ, ಇನ್ನು ಜಾಸ್ತಿ ತರಲೆ ಅವನು. ಇಳಿಯೋ ಕೆಳಗಡೆ ಅಂತಂದರೆ, ಇಲ್ಲಮ್ಮ ನಾನು ಮೂಟೆ ಮೇಲೇ ಕೂತ್ಕೊಂಬರ್ತೀನಿ, ನೀವು ಓಡಿಸು ಅಂದ್ಕೊಂಡು ಬಂದ. ಮತ್ತು ಇನ್ನು ಹಸುಗಳು ಬಂದಮೇಲೆ ಕಟ್ಟಾಕ್ಬಿಟ್ಟು, ಈ ಹಸು ಸ್ವಲ್ಪ ಹುಷಾರಿದ್ದಿಲ್ವಲ್ಲ, ಹಂಗಾಗಿ ಇದು ಸ್ವಲ್ಪ ವೀಕ್ ಇದೆ ಅಂತ ಹೇಳಿ ಡಾಕ್ಟ್ರನ್ನ ಕರೆಸಿದ್ವಿ. ಗ್ಲೂಕೋಸ್ ಬಾಟ್ಲು 2 ಹಾಕ್ಸೋಣ ಅಂತ ಹೇಳ್ಬಿಟ್ಟು ಡಾಕ್ಟ್ರು ಬಂದು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾಯಿದ್ದಾರೆ. ನೋಡ್ತಾ ಇರ್ಬೋದು. ನಮ್ಮ ಮನೆಯವರು ಆಗ್ತಾನೆ ಡೈರಿಗೆ ಹೋಗ್ಬಿಟ್ಟು ಬಂದಿದ್ದರು. ಆ ಟೈಮ್ಗೆ ಅವರು ಕಾಲ್ ಮಾಡ್ಕೊಂಡು ಬಂದಿದ್ದು ಡಾಕ್ಟ್ರು. ಇನ್ನು ಮನೆಗೆ ಬಂದೆ, ಮಗಳು ಇದ್ಕೊಂಡು ನನಗೇನಾನ ತಿನ್ನಬೇಕು ಅನಿಸ್ತಾಯಿದೆಮ್ಮ ಅಂತಂದ್ಲು. ನನಗೆ ಟಯರ್ಡ್ ಆಗಿದೆಮ್ಮ ಅಂತಂದೆ. ಅದಕ್ಕೋಸ್ಕರ ನಾನು ಮಾಡ್ಕೊತೀನಿ ಅಂದ್ಲು. ಸರಿ ಮಾಡು ಅಂತಂದಿದ್ದಕ್ಕೆ ಅವಳೇ ವಿಡಿಯೋ ನೋಡಿಕೊಂಡು ಇಲ್ಲಿ ಸಾಬುದಾನ ಅಂದರೆ ಸಬ್ಬಕ್ಕಿದಲ್ಲಿ ಪಾಯಸನೋ ಅಥವಾ ಖೀರೋ ಏನೋ ಅನ್ಬೋದು ಮಾಡ್ತಿದ್ದಾಳೆ. ಫಸ್ಟಿಗೆ ಒಂದು ಕಡಾಯಿ ಇಟ್ಕೊಂಡು ತುಪ್ಪ ಹಾಕಿ ಅದರಲ್ಲಿ ನೆನೆಸಿಟ್ಕೊಂಡಿರೋ ಸಬ್ಬಕ್ಕಿನ ಹಾಕ್ಕೊಳ್ತಾ ಇದ್ದಾಳೆ. ತಣ್ಣೀರಲ್ಲಾದರೆ ಓವರ್ನೈಟ್ ನೆನೆಸಿಟ್ಕೋಬೇಕು. ಬಿಸಿನೀರಲ್ಲಿ ನೆನೆಸಿದ್ರೆ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ. ಇದು ಅರ್ಜೆಂಟಿಗೆ ಪ್ರೀ ಪ್ಲ್ಯಾನ್ ಏನೂ ಮಾಡಿರಲಿಲ್ವಲ್ಲ, ಸೊ ಹಂಗಾಗಿ ನೆನೆಸಿರೋ ಸಬ್ಬಕ್ಕಿನ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿದ್ದಾದಮೇಲೆ ಇವಾಗ ಅದಿನ್ನೂ ಸ್ವಲ್ಪ ಗಟ್ಟಿಯಾಗೋ ಥರ ಇತ್ತಲ್ವ, ಅದಕ್ಕೆ ನೀರು ಸೇರಿಸ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೋಬೇಕು. ಯಾಕಂದರೆ ಹಾಲು ಜಾಸ್ತಿ ಇಷ್ಟಪಡದೇ ಇರೋವ್ರಿಗೆ, ಹಾಲು ಜಾಸ್ತಿ ಪರವಾಗಿಲ್ಲ ಕುಡಿತೀವಿ ಅನ್ನೋರಿಗೆ ಹಾಲು ಜಾಸ್ತಿ ಹಾಕ್ಕೋಬೋದು. ನೀರು ಕಮ್ಮಿ ಮಾಡಿಕೊಂಡು
ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೆ ಆದಮೇಲೆ ಹಾಲು ಹಾಕ್ಕೊಂಡಿದ್ದಾಳೆ. ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿದ್ದಾದಮೇಲೆ ಏಲಕ್ಕಿ ಪುಡಿ ಹಾಕಿದ್ಮೇಲೆ ಸಕ್ಕರೆ ಒಂದು ನಾನು ತೋರಿಸ್ದೆ ಎಷ್ಟು ಹಾಕಬೇಕು ಅಂತ ಹೇಳಿ. ಕರೆಕ್ಟಾಗಿ ಮಾಡ್ತಾಳೆ, ಅವಳಿಗೆ ಮೆಜರ್ಮೆಂಟ್ ಗೊತ್ತಾಗಲ್ಲ. ಸೊ ಹಂಗಾಗಿ ನನಗೆ ಹೇಳ್ಬಿಟ್ಟೆ ಎಲ್ಲ ಮಾಡ್ತಾಯಿದ್ಲು ನೋಡಿಕೊಂಡು. ನನಗಿಂತ ಚೆನ್ನಾಗೇ ಮಾಡಿದ್ಲು, ಸಖತ್ತಾಗಿ ಮಾಡಿದ್ಲು. ಇದು ಕಂಡೆನ್ಸ್ ಮಿಲ್ಕ್ ಹಾಕ್ಕೊಂಡ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ಕೊಡುತ್ತೆ ಖೀರಿಗೆ. ಈ ಬೇಸಿಗೆಗೆ ತಂಪಾಗಿರುತ್ತೆ ಸಬ್ಬಕ್ಕಿ ಪಾಯಸ. ಫೈನ್ ಆಯಿತು. ಇವಾಗ ಅದಕ್ಕೆ ಗೋಡಂಬಿ ಮತ್ತು ಬಾದಾಮಿ ಇಷ್ಟನ್ನು ಫ್ರೈ ಮಾಡಿ ಹಾಕ್ಕೋಬೇಕು. ದ್ರಾಕ್ಷಿನೂ ಹಾಕ್ಕೋಬೋದು. ಮತ್ತು ಮಕ್ಕಳಿಗೆ ದ್ರಾಕ್ಷಿ ಫ್ರೈ ಮಾಡಿ ಹಾಕಿದ್ರೆ ಹಂಗೆ ತಿಂತಾರೆ, ಆದರೆ ತುಪ್ಪದಲ್ಲಿ ಫ್ರೈ ಮಾಡಿ ಪಾಯಸಕ್ಕೆ ಹಾಕಿದ್ರೆ ಅದನ್ನು ತಿನ್ನಲ್ಲ ದ್ರಾಕ್ಷಿ ಅವರು. ಅದಕ್ಕೆ ಬರೀ ಇಲ್ಲಿ ಗೋಡಂಬಿನೂ ಮತ್ತು ಬಾದಾಮು ಎರಡನ್ನೂ ಫ್ರೈ ಮಾಡಿ ಹಾಕಿದ್ದಾಳೆ. ನೋಡ್ತಾ ಇರ್ಬೋದು. ಇವಾಗ ರೆಡಿಯಾಗಿದೆ ಸಾಬೂದಾನ ಖೀರ್ ಅಂತ ಹೇಳ್ಬೋದು. ನನಗೆ ಸರ್ವ್ ಮಾಡ್ತಾಯಿದ್ದಾಳೆ ಮಗಳು. ತುಂಬ ಖುಷಿ ಆಯಿತು ನನಗೆ. ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಒಂದ್ಸಲ ಟ್ರೈ ಮಾಡಿ, ಸಖತ್ತಾಗಿ ಬಂದಿತ್ತು. ಟೇಸ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೋಬೋದು. ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆನೇ ತೊಂಡೆಕಾಯಿ ಪಲ್ಯ ಮಾಡೋಣ, ಬೇಳೆ ಸಾಂಬಾರು ಮಾಡಿ ಅಂತ ಹೇಳ್ಬಿಟ್ಟು ಬಿಳಿ ಕಾಬೂಲ್ ಕಡಲೆ ಬರುತ್ತಲ್ವ, ಅದನ್ನು ನೆನೆಸಿಟ್ಕೊಂಡಿದ್ದೆ. ಇನ್ನು ಉಸ್ತಿಕಾಯಿ ಎಲ್ಲ ತಂದಿದ್ನಲ್ವ, ಕಿತ್ಕೊಂಡು ಬಂದಿದ್ನಲ್ವ, ಅದನ್ನು ಮತ್ತು ತರಕಾರಿ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡ್ಕೊಂಡಿದ್ದೀನಿ. ಸೈಡ್ಗಂತ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ಗೆ ಇಲ್ಲಿ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈ ಉದ್ದಿನಬೇಳೆ ಬರುತ್ತಲ್ವ ಅದು ಹಾಕ್ಕೋಬೇಕು. ಬೇಕಿದ್ದರೆ ಕಡಲೆಬೇಳೆ ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ, ಯಾಕಂದರೆ ಕಾಳು ಹಾಕ್ತಾಯಿದ್ದೀನಲ್ವ ಇಲ್ಲಿ, ಕಡಲೆಕಾಳು. ಸೊ ಹಂಗಾಗಿ ಹೆವಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಅದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬಂದಮೇಲೆ ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ಕೋಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕರಿಬೇವು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಫಸ್ಟಿಗೆ ಹಾಕ್ಕೊಳ್ಳ ಎಣ್ಣೆಗೆ, ಯಾಕಂದರೆ ಅದು ಜಾಸ್ತಿ ಸಿಡಿತೈತಲ್ವ ಕರಿಬೇವು, ಹಂಗಾಗಿ ಸ್ಟವ್ವು ಗಲೀಜಾಗುತ್ತೆ. ಮತ್ತು ನಮಗೂ ಸ್ವಲ್ಪ ಅರ್ಥ ಇರುತ್ತಲ್ವ, ಅದಕ್ಕೆ ಈರುಳ್ಳಿ ಹಾಕಿದ್ಮೇಲೆ ಕರಿಬೇವು ಸೊಪ್ಪು ಹಾಕೋದು. ಆಮೇಲೆ ಇವಾಗ ಸ್ವಲ್ಪ ಫ್ರೈ ಆದಮೇಲೆ ತೆಂಗಿನಕಾಯಿನೂ ಒಣಮೆಣ್ಸಿನ್ಕಾಯಿ ಮಿಕ್ಸಿ ಜಾರಲ್ಲಿ ರಫಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಕಡಲೆಕಾಳು ಮತ್ತು ತೊಂಡೆಕಾಯಿ ಬೇಯಿಸಿಟ್ಕೊಂಡಿದ್ದೆ. ತೊಂಡೆಕಾಯಿ ನೋಡಿಕೊಂಡು ಬೇಯಿಸ್ಕೋಬೇಕು. ನುಣ್ಣಗೆ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ ಪಲ್ಯ. ಸ್ವಲ್ಪ ದಿಂಡಾಗಿ ಇರೋವಾಗಲೇ ಸ್ಟವ್ ಆಫ್ ಮಾಡ್ಕೋಬೇಕು. ಇವಾಗ ಕಡಲೆಕಾಳು ಮತ್ತು ತೊಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತೊಂಡೆಕಾಯಿ ಪಲ್ಯ ರೆಡಿ. ನಾನು ಮುದ್ದೆ ಜೊತೆಲಿ ಸರ್ವ್ ಮಾಡಿದ್ದೆ, ಮುದ್ದೆ ಮತ್ತು ಬೇಳೆ ಸಾಂಬಾರು. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ.